ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದ ಅರ್ಥವನ್ನು ನೋಡೋಣ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ, ನಾನು ಸಕಲ ಜಗತ್ತಿಗೆ ಪ್ರಭವಃ, ಉತ್ಪತ್ತಿ ಕಾರಣನಾಗಿದ್ದೇನೆ. ಸರ್ವಂ, ಎಲ್ಲರೂ ಮತ್ತಃ ಪ್ರವರ್ತತೆ, ಮತ್ತಃ ನನ್ನ ದೆಸೆಯಿಂದ, ನನ್ನಿಂದಾಗಿಯೇ ಎಲ್ಲವೂ ಪ್ರವರ್ತತೆ, ಎಲ್ಲರೂ ಪ್ರವೃತ್ತಿ ಉಳ್ಳವರಾಗ್ತಾರೆ. ಇತಿ ಮತ್ವ, ಈ ರೀತಿಯಾಗಿ ತಿಳಿದುಕೊಂಡಿರತಕ್ಕಂತಹ ಬುಧಾಃ ಜ್ಞಾನಿಗಳು, ಭಾವಸಮನ್ವಿತಾಃ ಭಕ್ತಿಯುಕ್ತರಾಗಿ, ಮಾಂ ನನ್ನನ್ನು ಭಜಂತೆ ಸೇವಿಸುತ್ತಾರೆ. ಎಂಬುದು ಈ ಶ್ಲೋಕದ ಅರ್ಥ. ಉಕ್ತಫಲೆ ವಿಶ್ವಾಸಜನನಾರ್ಥಂ ಪೂರ್ವೋಕ್ತ ಮಹಿಮಜ್ಞಾನಪೂರ್ವಂ ಮಾಂ ಭಜಂತಃ ಸಂತೀತ್ಯಹಂ ಇತ್ಯಾದಿ ದ್ವಾಭ್ಯಾಂ ಉಕ್ತ್ವಾ ಪುನಃ ತೇಷಾಂ ಇತ್ಯಾದಿ ದ್ವಾಭ್ಯಾಂ ಫಲಂಚ ವಿನಕ್ತಿ. ಹಿಂದೆ ಹೇಳಿರತಕ್ಕಂತಹ ಪರಮಾತ್ಮನ ಮಹಾತ್ಮ್ಯ ಜ್ಞಾನ, ಆ ಪರಮಾತ್ಮನ ಮಹಾತ್ಮ್ಯ ಜ್ಞಾನದ ಫಲವನ್ನು ಹೇಳಿದ. ಎಲ್ಲ ಪಾಪ ಪರಿಹಾರ ಆಗುತ್ತೆ, ಮೋಕ್ಷ ಆಗತ್ತೆ ಅಂತ. ಅದರಲ್ಲಿ ವಿಶ್ವಾಸವನ್ನು ಹುಟ್ಟಿಸೋಸ್ಕರವಾಗಿ ಈ ಎರಡು ಮುಂದಿನ ಶ್ಲೋಕಗಳಿಂದ ಮತ್ತೆ ತನ್ನ ಉಪಾಸನೆಯ ಫಲವನ್ನು ಹೇಳಿಕೊಟ್ಟಿದ್ದಾನೆ. ಉಕ್ತಫಲೇ ವಿಶ್ವಾಸಜನಾರ್ಥಂ, ಹಿಂದೆ ಹೇಳಿರ್ತಕ್ಕಂತಹ ಮಹಾತ್ಮ್ಯ ಜ್ಞಾನದ ಫಲದಲ್ಲಿ ವಿಶ್ವಾಸಜನನಾರ್ಥಂ, ವಿಶ್ವಾಸವನ್ನು ಹುಟ್ಟಿಸಲಿಕ್ಕೋಸ್ಕರವಾಗಿ ಪೂರ್ವೋಕ್ತ ಮಹಿಮಜ್ಞಾನ ಪೂರ್ವಂ, ಹಿಂದೆ ಹೇಳಲಾಗಿರತಕ್ಕಂತಹ ಈ ಮಹಿಮೆಯ ಜ್ಞಾನ, ಅವನ ಮಹತ್ವದ ಜ್ಞಾನ, ಅದನ್ನು ಅರಿಯುವ ಮೂಲಕವಾಗಿ ಮಾಂ ಭಜಂತೆ, ಯಾರು ನನ್ನನ್ನು ಭಜಂತಹ, ಯಾರು ನನ್ನನ್ನು ಸೇವಿಸ್ತಾ ಇದ್ದಾರೆ, ಇತ್ಯಾದಿ ದ್ವಾಭ್ಯಾಂ ಉಕ್ತ್ವಾ ಸಂತಿ ಇತಿ ಅಹಂ ಇತ್ಯಾದಿ, ಅಹಂ ಸರ್ವಸ್ಯ ಪ್ರಭವಃ ಇತ್ಯಾದಿ ಎರಡು ಶ್ಲೋಕಗಳಿಂದ ಹೇಳಿ, ಮತ್ತೆ ತೇಷಾಂ ಅಂತ ಶ್ಲೋಕ ಬರ್ತದಲ್ಲ, ತೇಷಾಂ ಸತತಯುಕ್ತಾನಾಂ ಇತ್ಯಾದಿ ದ್ವಾಭ್ಯಾಂ, ಆ ಎರಡು ಶ್ಲೋಕದಿಂದ ಏನು ಹೇಳ್ತಾ ಇದ್ದಾನೆ? ದ್ವಾಭ್ಯಾಂ ಫಲಂಚ ವಿನಕ್ತಿ, ಅದರ ತನ್ನ ಉಪಾಸನೆಯ ಫಲವನ್ನು ಪ್ರಚುರಪಡಿಸ್ತಾ ಇದ್ದಾನೆ ಈ ಶ್ಲೋಕಗಳಲ್ಲಿ. ಪ್ರಭವತಿ ಅಸ್ಮಾದಿತಿ ಪ್ರಭವಃ, ಅಸ್ಮಾತ್ ಪ್ರಭವತಿ ಇತಿ ಪ್ರಭವಃ, ಈ ಜಗತ್ತು ಅಸ್ಮಾತ್, ಇವನಿಂದ ಪ್ರಭವತಿ ಹುಟ್ಟತ್ತೆ, ಆದ್ದರಿಂದ ಇವನು ಪ್ರಭವ. ಸರ್ವಸ್ಯ ಅಹಂ ಉತ್ಪಾದಕ ಇತ್ಯರ್ಥಃ, ಈ ಪರಮಾತ್ಮನಿಂದ ಇದು ಹುಟ್ಟುತ್ತದೆ, ಆದ್ದರಿಂದ ಇವನು ಸರ್ವಸ್ಯ ಪ್ರಭವಃ, ಎಲ್ಲದಕ್ಕೂ ಇವನು ಉತ್ಪಾದಕನಾಗಿದ್ದಾನೆ. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಎಲ್ಲರೂ ಪ್ರವೃತ್ತಿ ಮಾಡುವಂಥದ್ದು. ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಾದಿ ಅನುಕೂಲ ವ್ಯಾಪಾರವದ್ ಭವತಿ, ನನ್ನಿಂದಾಗಿಯೇ ಈ ಎಲ್ಲರೂ ಪ್ರವೃತ್ತರಾಗ್ತಾರೆ. ಪ್ರತಿಯೊಬ್ಬನು ಪ್ರವೃತ್ತಿ ಮಾಡ್ತಾನೆ. ಯಾಕೆ? ತನಗೇನಾದರೂ ತನಗಿಷ್ಟವಾದ್ದು ಸಿಗತ್ತೆ, ಇಷ್ಟವಾದ್ದನ್ನು ಪಡೀಲಿಕ್ಕೋಸ್ಕರವೋ ಅಥವಾ ಅನಿಷ್ಟವಾದ್ದನ್ನು ತೊಡೆದು ಹಾಕಲಿಕ್ಕೋಸ್ಕರವಾಗಿಯೋ ಪ್ರತಿಯೊಬ್ಬ ಮನುಷ್ಯ ಪ್ರವೃತ್ತಿ ಮಾಡ್ತಾನೆ. ಹೀಗೆ ಇಷ್ಟಪ್ರಾಪ್ತಿಗೆ ಅನುಕೂಲಕರವಾದ, ಅನಿಷ್ಟ ನಿವೃತ್ತಿಗೆ ಅನುಕೂಲಕರವಾಗಿರತಕ್ಕಂತಹ ಪ್ರವೃತ್ತಿಯನ್ನು ಮಾಡ್ತಾರಲ್ಲ, ಅದು ನನ್ನಿಂದಲೇ ಆಗುವಂಥದ್ದು. ನನ್ನಿಂದಾಗಿಯೇ ಎಲ್ಲರೂ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಉದ್ದೇಶದಿಂದ ಅನುಕೂಲವಾಗಿರತಕ್ಕಂತಹ ಪ್ರವೃತ್ತಿ ಉಳ್ಳವರು ಆಗ್ತಾರೆ.
ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರಾದಿ ಅನುಕೂಲ ವ್ಯಾಪಾರವದ್ ಭವತಿ ಅಂತ ಅರ್ಥ. ಲಯಾದಿರಪಿ ಮದಾಯತ್ತಃ ಇದು ಉಪಲಕ್ಷ್ಯತೆ. ಉಪಲಕ್ಷಣೆಯ ಲಯಾದಿಗಳನ್ನು ಕೂಡ ಇಟ್ಕೋಬೇಕು. ಲಯ ಅಂದರೆ ಸಂಹಾರ, ಪ್ರಳಯ. ಎಲ್ಲ ಜಗತ್ತಿನ ಲಯವೇ ಮೊದಲಾದ ಸ್ಥಿತಿಗಳು. ಉತ್ಪತ್ತಿ ಮಾತ್ರ ಅಲ್ಲ, ಉತ್ಪತ್ತಿಸಿ ಸಂಹಾರಾ ನೀತಿ ಜ್ಞಾನ ಮಾವೃತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾಸ ಹರಿರೇಕರಾಟ್. ಸೃಷ್ಟಿಯಾದಿ ಅಷ್ಟಕರ್ತೃತ್ವ. ಬರೀ ಸೃಷ್ಟಿ ಮಾತ್ರ ಅಲ್ಲ, ಪ್ರಪಂಚದ ಸೃಷ್ಟಿ ಮಾತ್ರವಲ್ಲದೆ ಜಗತ್ತಿನ ಲಯವೇ ಮೊದಲಾಗಿರತಕ್ಕಂತಹ ಲಯ, ಸ್ಥಿತಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಮೊದಲಾದ ಎಲ್ಲ ಸ್ಥಿತಿಗಳು ಕೂಡ ನನ್ನ ಅಧೀನ ಅಂತ ಉಪಲಕ್ಷಣೆಯ ಸೇರಿಸ್ಕೊಳ್ಬೇಕು. ಲಯಾದಿರಪಿ ಮದಾಯತ ಇದು ಉಪಲಕ್ಷತೆ. ಇತಿ ಮತ್ವ, ಈ ರೀತಿಯಾಗಿ ತಿಳಿದು. ಯಾರು? ಬುಧಾಃ ಜ್ಞಾನಿಗಳು. ಭಾವಸಮನ್ವಿತಾ, ಭಾವೇನ ಸಮನ್ವಿತಾ, ಭಾವಸಮನ್ವಿತಾ. ಭಾವೇನಂದರೆ ಭಕ್ತಿಭಾವೇನ, ಭಕ್ತಿಯ ಸಮುಪೇತಾ, ಭಕ್ತಿಯಿಂದ ಕೂಡಿದವರಾಗಿ ಸಮುಪೇತಾ ಸಂತಹ. ಭಾವಸಮನ್ವಿತಾ, ಭಕ್ತಿ ಸಮುಪೇತರಾಗಿ ಮಾಂ ಭಜಂತೆ, ನನ್ನನ್ನು ಭಜಿಸ್ತಾರೆ, ನನ್ನನ್ನು ಪೂಜಿಸ್ತಾರೆ, ನನ್ನನ್ನು ಧ್ಯಾನಿಸ್ತಾರೆ. ಪತ್ರ ಪುಷ್ಪಾದಿಭಿ ಅರ್ಚಯಂತಿ ಧ್ಯಾಯಂತಿ ಚ ಇತ್ಯರ್ಥ. ಪತ್ರ ಪುಷ್ಪಾದಿಗಳಿಂದ ನನ್ನನ್ನು ಪೂಜಿಸ್ತಾರೆ ಹಾಗೂ ನನ್ನನ್ನು ಧ್ಯಾನಿಸ್ತಾರೆ ಅಂತ ಅರ್ಥ. ಅತ್ರ ಪೂರ್ವಾರ್ಧೇನೇವ ಮಾಮಿತ್ಯಸ್ಯ ಲಾಭಾತ್ ಪುನಃ ಮಾಮಿತ್ಯುಕ್ತಿ. ಪೂರ್ವಾರ್ಧೇನೇವ ಮಾಮಿತ್ಯಸ್ಯ ಲಾಭಾತ್, ಪೂರ್ವಾರ್ಧದಿಂದಲೇ ನನ್ನಿಂದ ಅಂತ ಸಿಗ್ತದೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ನಾನು ಎಲ್ಲದಕ್ಕೂ ಕಾರಣನಾಗಿದ್ದೇನೆ, ಎಲ್ಲವೂ ನನ್ನಿಂದಲೇ ಪ್ರವೃತ್ತವಾಗತ್ತೆ ಅಂತ ಹೇಳಿದ ಮೇಲೆ ಈ ರೀತಿಯಾಗಿ ನನ್ನನ್ನು ಎಂಬುದಾಗಿ ಅದು ಅರ್ಥಾತ್ ನಮಗೆ ಅಲ್ಲಿ ಸಿಗ್ತದೆ. ಪೂರ್ವಾರ್ಧದಿಂದಲೇ ಮಾಂ ಇತ್ಯಸ್ಯ ಲಾಭಾತ್. ಪುನಃ ಉತ್ತರಾರ್ಧದಲ್ಲಿ ಮಾಂ ಅಂತ ಹೇಳಿದ ಯಾಕೆ ಅಂದರೆ ಜೀವೇಶ್ವರ ಐಕ್ಯಾಭಿಪ್ರಾಯೇಣ ಸ್ವಾತ್ಮಾನಮುದ್ದಿಶ್ಯ ಅಹಮೇವ ಸರ್ವಸ್ಯ ಪ್ರಭವಃ ಇತಿ ಮತ್ವಾ ಭಜಂತೆ ಇತಿ ಪ್ರತೀತಿ ನ್ಯಾಸಾಯ. ಪೂರ್ವಾರ್ಧದಲ್ಲಿ ನಾನೇ ಸರ್ವಕ್ಕೆ ಪ್ರಭವ, ನನ್ನಿಂದಲೇ ಎಲ್ಲವೂ ಆಗತ್ತೆ ಅಂತ ಹೇಳುವಾಗ ಉತ್ತರಾರ್ಧ ಹೇಳ್ತಕ್ಕಂತಹ ನನ್ನನ್ನು ಎಂಬುದು ಅರ್ಥಾತ್ ಸಿದ್ಧವಾಗ್ತದೆ. ಹಾಗಿರುವಾಗ ಉತ್ತರಾರ್ಧದಲ್ಲಿ ಯಾಕೆ ಹೇಳಿದ್ದು, ಅದರ ಉದ್ದೇಶ ಏನು ಅಂದರೆ, ಇಲ್ಲಿ ಜೀವೇಶ್ವರ ಐಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ತನ್ನನ್ನು ಭಜಿಸ್ತಕ್ಕಂತಹ ಜ್ಞಾನಿಗಳು ತಮ್ಮನ್ನೇ ಉದ್ದೇಶಿಸಿಕೊಂಡು ನಾನೇ ಎಲ್ಲ ಜಗತ್ತಿನ ಉತ್ಪತ್ತಿ ಕಾರಣ, ಅಲ್ಲಿ ಹೇಳ್ತದೆ ನಾನೇ ಉತ್ಪತ್ತಿ ಕಾರಣ, ನನ್ನಿಂದಲೇ ಎಲ್ಲ ಆಗತ್ತೆ ಅಂತ ನಾನೇ ಎಂಬುದಾಗಿ ಅಲ್ಲಿ ಜೀವೇಶ್ವರ ಐಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜ್ಞಾನಿಗಳು ತಮ್ಮನ್ನೇ ಉದ್ದೇಶಿಸಿಕೊಂಡು ನಾನೇ ಎಲ್ಲ ಜಗತ್ತಿಗೆ ಉತ್ಪತ್ತಿ ಕಾರಣ, ನನ್ನಿಂದಲೇ ಜಗತ್ತಿನ ಪ್ರವೃತ್ತಿ, ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡು ತಮ್ಮನ್ನೇ ಹಾಗೆ ಭಾವಿಸ್ಕೊಂಡು ಬಿಟ್ಟರೆ ಅಂತ ಒಂದು ಭ್ರಾಂತಿ ಬರುತ್ತೆ. ಆ ಭ್ರಾಂತಿ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ನನ್ನನ್ನು ಅಂತ ಪ್ರತ್ಯೇಕವಾಗಿ ಹೇಳಿದ್ದು. ಲಾಭಾತ್ ಪುನಃ ಮಾಮಿತ್ಯುಕ್ತಿ ಜೀವೇಶ್ವರ ಐಕ್ಯಾಭಿಪ್ರಾಯೇಣ ಸ್ವಾತ್ಮಾನಮುದ್ದಿಶ್ಯ, ತನ್ನ ಬಗ್ಗೆ ನಾನೇ ಸರ್ವಸ್ಯ ಪ್ರಭವ, ನಾನೇ ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದಲೇ ಎಲ್ಲ ಆಗತ್ತೆ ಅಂಥೇಳಿ ಜೀವಬ್ರಹ್ಮ ಐಕ್ಯವನ್ನು ಇಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮನ್ನೇ ತಾವು ಭಾವಿಸ್ಕೊಂಡ್ಬಿಟ್ರೆ ಆ ಒಂದು ಭ್ರಾಂತಿ ಬರುವ ಅವಕಾಶ ಇದೆ. ಅದನ್ನು ನಿವಾರಣೆ ಮಾಡಿಸ್ಕೋಸ್ಕರವಾಗಿ ಇತಿ ಮತ್ತು ಸರ್ವಸ್ಯ ಪ್ರಭವ ಅಹಮೇವ ಸ್ವಾತ್ಮಾನಮುದ್ದಿಶ್ಯ, ತನ್ನ ಬಗ್ಗೆ ನಾನೇ ಎಲ್ಲಕ್ಕೂ ಪ್ರಭವ ಈ ರೀತಿಯಾಗಿ ತಿಳಿದು ಭಜಿಸ್ತಾರೆ ಎಂಬ ಪ್ರತೀತಿ ಬರ್ಬೋದು. ಅದನ್ನು ನಿರಾಸ ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ದು ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕದಲ್ಲಿ ಹೇಗೆ ಅವನನ್ನು ಭಜಿಸಬೇಕು ಅದರ ಪ್ರಕಾರವನ್ನು ಹೇಳ್ತಿದ್ದಾನೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಹ ಪರಸ್ಪರಂ ಕಥಯಂತಸ್ಯ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಈ ಜ್ಞಾನಿಗಳು ನಿರಂತರವಾಗಿ ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವರು. ಮತಚಿತ್ತಾಹ ಮಯಿ ಚಿತ್ತಾಹ ಮಚ್ಚಿತ್ತಾಹ, ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವರು. ಮತ್ತು ಮದ್ಗತ ಪ್ರಾಣಾಹ,
ನನ್ನಲ್ಲಿಯೇ ನಿರಂತರವಾಗಿ ನನ್ನಲ್ಲೇ ಮನಸ್ಸನ್ನಿಟ್ಟವರು, ನನ್ನನ್ನು ಉದ್ದೇಶಿಸಿಕೊಂಡೇ ಎಲ್ಲ ಕ್ರಿಯೆಯನ್ನು ಮಾಡ್ತಕ್ಕಂಥವರು ಮದ್ಗತ ಪ್ರಾಣ. ಆಮೇಲೆ ಪರಸ್ಪರಂ ಬೋಧೆಯಂತಹ ಉಪದೇಶದ ಮೂಲಕವಾಗಿ ಶಿಷ್ಯರಿಗೆ ನನ್ನ ಬಗ್ಗೆ ಬೋಧನೆಯನ್ನು ಮಾಡುತ್ತಾ, ಪರಸ್ಪರಂ ಕಥೆಯಂತಹ ಪರಸ್ಪರವಾಗಿ ನನ್ನ ವರ್ಣನೆಗಳಲ್ಲಿಯೇ ನಿರತರಾಗುತ್ತಾ, ನಿತ್ಯಂ ತುಷ್ಯಂತಿ ಅವರು ತೃಪ್ತರಾಗಿರ್ತಾರೆ ಮತ್ತು ರಮಂತಿಚ ಸುಖವನ್ನು ಅನುಭವಿಸ್ತಾರೆ ಅಂತ ಈ ಶ್ಲೋಕದ ಅರ್ಥ. ಇದನ್ನು ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಪುನಃ ಭಜನ ಪ್ರಕಾರಮೇವಾಹ, ಮತ್ತೆ ಹೇಗೆ ಭಜನೆ ಮಾಡಬೇಕು ಪರಮಾತ್ಮನನ್ನು ಎಂಬುದನ್ನು ಹೇಳ್ತಾ ಇದ್ದಾನೆ. ಮಚ್ಚಿತ್ತಾಹ ಇತಿ, ಮಚ್ಚಿತ್ತಾಹ ಅಂದರೆ ಮನ್ನಿಷ್ಠ ಮನಸ್ಕಾಹ, ನನ್ನಲ್ಲೇ ಇಟ್ಟ ಮನಸ್ಸುಳ್ಳವರು ಅಂತ. ಮದ್ಗತ ಪ್ರಾಣಾಹ, ಮದ್ವಿಷಯ ಚೇಷ್ಟಾವಂತಹ, ನನ್ನ ವಿಷಯವಾಗಿ ಚೇಷ್ಟೆ ಉಳ್ಳವರು. ಅರ್ಥಾತ್ ನನ್ನ ಉದ್ದೇಶಿಸಿ ಅವರು ಏನು ಮಾಡಿದರೂ ಕೂಡ, ಯಾವುದೇ ಕ್ರಿಯೆಯನ್ನು ಮಾಡಿದರೂ ಕೂಡ ನನ್ನ ಉದ್ದೇಶಿಸಿಕೊಂಡೇ ಮಾಡ್ತಕ್ಕಂಥವರು. ಆ ರೀತಿಯಲ್ಲಿ ಇದ್ದವರು ಮದ್ಗತ ಪ್ರಾಣಾಹ. ಬೋಧೆಯಂತಹ, ಶಿಷ್ಯಾನ್ ಪ್ರತಿ ಬೋಧೆಯಂತಹ, ಶಿಷ್ಯರಿಗೆ ನನ್ನ ಬಗ್ಗೆ ಉಪದೇಶವನ್ನು ಮಾಡ್ತಕ್ಕಂಥವರು. ಉಪದೇಶ ನೀತಿ ಯೋಜ್ಯಂ, ಉಪದೇಶದಿಂದ ಬೋಧನೆ ಮಾಡ್ತಕ್ಕಂಥವರು. ಪರಸ್ಪರಂ ಮಾಂ ಕಥೆಯಂತಹ, ಪರಸ್ಪರವಾಗಿ ನನ್ನ ಬಗ್ಗೆ ಕಥೆಯಂತಹ, ನನ್ನ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ, ನಿತ್ಯಂ ಎಂಬುದನ್ನು ಎಲ್ಲ ಕಡೆ ಇಟ್ಕೋಬೇಕು. ನಿತ್ಯಂ ಮನ್ನಿಷ್ಠ ಮನಸ್ಕಾಹ, ನಿತ್ಯಂ ಮದ್ಗತ ಪ್ರಾಣಾಹ, ನಿತ್ಯಂ ಬೋಧಯಂತಹ, ನಿತ್ಯಂ ಕೀರ್ತಯಂತಹ, ಕಥೆಯಂತಹ ಅಂತ ನಿತ್ಯಂ ಎಂಬುದನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು. ಸರ್ವತ್ರ ಅನ್ವೇತಿ. ತುಷ್ಯಂತಿ ತೃಪ್ತಾಹ ಭವಂತಿ, ತುಷ್ಯಂತಿ ಅಂದರೆ ತೃಪ್ತರಾಗ್ತಾರೆ, ಅಂದರೆ ವಿಷಯೇಶು ಅಲಂ ಬುದ್ಧಿವಂತಹ ಭವಂತಿ, ವಿಷಯ ಪದಾರ್ಥಗಳಲ್ಲಿ ಅಲಂ ಬುದ್ಧಿ ಉಳ್ಳವರು ಆಗ್ತಾರೆ. ತತ್ರ ಹೇತು ರಮಂತಿ ಚ ಸುಖಂ ಅನುಭವಂತಿ ಚ. ಅದಕ್ಕೆ ಕಾರಣ ಏನು ಅಂದರೆ, ಈ ಅವರು ರಮಂತಿ ಚ, ರಮಂತಿ ಅಂದರೆ ಸುಖವನ್ನು ಅನುಭವಿಸ್ತಾರೆ. ತೇಷಾಂ ಸತತಯುಕ್ತಾನಾಂ, ಹಿಂದಿನ ಶ್ಲೋಕ ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಸತತಯುಕ್ತಾನಾಂ ಪ್ರೀತಿಪೂರ್ವಕಂ ಭಜತಾಂ ತೇಷಾಂ ಬುದ್ಧಿಯೋಗಂ ದಧಾಮಿ. ಅಂತಹ ಜ್ಞಾನಿಗಳಿಗೆ ನಾನು ಜ್ಞಾನರೂಪದ ಮೋಕ್ಷ ಸಾಧನವನ್ನು ಅನುಗ್ರಹಿಸ್ತೇನೆ. ಮೋಕ್ಷಕ್ಕೆ ಸಾಧನವಾಗಿರುವಂಥದ್ದು ಜ್ಞಾನ. ಅಂತಹ ಜ್ಞಾನರೂಪವಾಗಿರತಕ್ಕಂತಹ ಸಾಧನವನ್ನು ನಾನು ಅವರಿಗೆ ಕೊಡ್ತೀನಿ, ಅನುಗ್ರಹಿಸ್ತೇನೆ. ಯಾರಿಗೆ? ತೇಷಾಂ ಅವರಿಗೆ. ಯಾರಿಗೆ? ಅವರಿಗೆ ಅಂದರೆ ಸತತಯುಕ್ತಾನಾಂ, ಯಾವಾಗಲೂ ನನ್ನಲ್ಲಿಯೇ ಮನಸ್ಸನ್ನು ಸ್ಥಿರಗೊಳಿಸಿದಂತಹ, ಯಾವಾಗಲೂ ನನ್ನಲ್ಲಿಯೇ ಮನಸ್ಸನ್ನು ಸ್ಥಿರಗೊಳಿಸಿದ, ಮತ್ತು ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸ್ತಾ ಇರತಕ್ಕಂತಹ ತೇಷಾಂ ಅಂದರೆ ಜ್ಞಾನಿಗಳಿಗೆ, ಏನ ಯಾವ ಜ್ಞಾನರೂಪ ಸಾಧನದಿಂದ ತೇ ಅವರು ಮಾಂ ನನ್ನನ್ನು ಯಾಂತಿ ಉಪಯಾಂತಿ ನನ್ನನ್ನು ಹೊಂದಲು ಸಾಧ್ಯವೋ ಅಂತಹ ಬುದ್ಧಿಯೋಗಂ ಜ್ಞಾನರೂಪದ ಯೋಗ ಮೋಕ್ಷ ಸಾಧನ ಅದನ್ನು ನಾನು ಅನುಗ್ರಹಿಸ್ತೇನೆ ಅಂತ ಈ ಶ್ಲೋಕದ ಅರ್ಥ. ಇದನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಸತತಯುಕ್ತಾನಾಂ, ಸತತಯುಕ್ತಾನಾಂ ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳಂಥವರು, ನಿತ್ಯಂ ಮಯಿ ನಿಬದ್ಧ ಚಿತ್ತಾನಾಂ ಯಾವಾಗಲೂ ನನ್ನಲ್ಲಿಯೇ ಬುದ್ಧಿಯನ್ನು ಇಟ್ಟವರು ಅಂತ ಅರ್ಥ. ಸತತಯುಕ್ತಾನಾಂ ಪ್ರೀತಿಪೂರ್ವಕಂ ಮಾಂ ಭಜತಾಂ ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸ್ತಾ ಇರತಕ್ಕಂತಹ ತೇಷಾಂ ಆ ಜ್ಞಾನಿಗಳಿಗೆ ತಮೇವ ಬುದ್ಧಿಯೋಗಂ ಅದೇ ಬುದ್ಧಿಯೋಗವನ್ನು, ಯೋಗ ಅಂದರೆ ಸಾಧನ,
ಯಾವ ಸಾಧನ? ಬುದ್ಧಿರೂಪವಾದ ಸಾಧನ, ಜ್ಞಾನರೂಪವಾಗಿರತಕ್ಕಂತಹ ಮೋಕ್ಷ ಸಾಧನ. ಅದನ್ನು ದದಾಮಿ, ನಾನು ಅನುಗ್ರಹಿಸ್ತೇನೆ. ಯಾವ ಆ ಸಾಧನದಿಂದ? ಜ್ಞಾನರೂಪ ಸಾಧನದಿಂದ. ಬುದ್ಧಿಯೋಗೇನ ಬುದ್ಧಿಯೋಗೇನ ಯಾವ ಜ್ಞಾನರೂಪವಾಗಿರ್ತಕ್ಕಂಥ ಸಾಧನದಿಂದ ಮಾಂ ನನ್ನನ್ನು ಉಪಯಾಂತಿ ಹೊಂದುತ್ತಾರೋ ಅಂತಹ ತಮ್ ಇತ್ಯನ್ವಯ, ಅಂತಹ ಬುದ್ಧಿಯೋಗವನ್ನು ನಾನು ಕೊಡ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತಃ. ಅವರಿಗೆ ಜ್ಞಾನರೂಪವಾಗಿರತಕ್ಕಂತಹ ಮೋಕ್ಷ ಸಾಧನವನ್ನು ಕೊಡ್ತೀನಿ. ಅವರ ಈ ಅಜ್ಞಾನದ ಕಾರ್ಯವಾಗಿರತಕ್ಕಂತಹ ಸುಖ ದುಃಖ ಮೊದಲಾದ ತಮಸ್ಸಿದೆ, ಅಜ್ಞಾನಜಂ ತಮಃ, ಅಜ್ಞಾನದಿಂದ ಹುಟ್ಟಿದಂಥ ತಮಸ್ಸು, ಅದನ್ನು ನಾನು ನಾಶ ಮಾಡ್ತೇನೆ. ಯಾವುದರಿಂದ? ಜ್ಞಾನವೆಂಬ ದೀಪದಿಂದ ನಾಶಪಡಿಸ್ತೇನೆ. ತೇಷಾಂ, ಅಂತಹ ಜ್ಞಾನಿಗಳ ಅನುಕಂಪಾರ್ಥಂ, ಅನುಗ್ರಹಕ್ಕಾಗಿಯೇ ಅಹಂ ನಾನು ಅಜ್ಞಾನಜಂ, ಅಜ್ಞಾನದಿಂದ ಹುಟ್ಟಿದ, ಅಜ್ಞಾನದ ಕಾರ್ಯವಾದ ತಮಃ ಅಂದರೆ ತಮಃ ಅಂದರೆ ಕತ್ತಲೆ ಅಂತ. ಯಾವುದು ಕತ್ತಲೆ ಇದು? ಇದು ಸಂಸಾರ ಬಂಧವೆಂಬ ಕತ್ತಲೆ. ಅಜ್ಞಾನದ ಕಾರ್ಯವಾಗಿರತಕ್ಕಂತಹ ಸುಖ ದುಃಖ ಮೊದಲಾದ ಕ್ಲೇಶರೂಪವಾಗಿರತಕ್ಕಂತಹ ಸಂಸಾರ ಬಂಧ ಇದೆಯಲ್ಲ, ಅದನ್ನು ಆ ಒಂದು ತಮಃ, ಅಜ್ಞಾನದಿಂದ ಹುಟ್ಟಿದಂತಹ ಅಜ್ಞಾನದ ಕಾರ್ಯವಾಗಿರತಕ್ಕಂತಹ ಕತ್ತಲೆ ಯಾವುದು? ಸಾಂಸಾರಿಕ ಸುಖ ದುಃಖ ರೂಪವಾಗಿರತಕ್ಕಂತಹ ಬಂಧ ಇದೆ, ಅದನ್ನು ನಾನು ನಾಶಗೊಳಿಸ್ತೇನೆ. ಜ್ಞಾನದೀಪೇನ ಭಾಸ್ವತ, ಪ್ರಕಾಶಿಸ್ತಾ ಇರತಕ್ಕಂತಹ ಜ್ಞಾನದೀಪೇನ, ಜ್ಞಾನವೆಂಬ ದೀಪದಿಂದ ನಾನದನ್ನು ನಾಶಪಡಿಸ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಅದನ್ನೇ ವಿವರಿಸ್ತಾರೆ. ಅನಾದಿ ಅಜ್ಞಾನಕೃತ ಬಂಧಸತ್ವಾತ್ ಕಥಂ ತತ್ಪ್ರಾಪ್ತಿ ಇತ್ಯತ ಆಹಾ. ಅಲ್ಲ, ಈ ಅಜ್ಞಾನಕೃತವಾಗಿರತಕ್ಕಂತಹ ಬಂಧ ಇದು ಅನಾದಿ. ಅಜ್ಞಾನ ಅನಾದಿಯಾಗಿರತಕ್ಕಂತಹ ಅಜ್ಞಾನದ ಕಾರ್ಯ ಈ ಬಂಧನ. ಆದ್ದರಿಂದ ಈ ಬಂಧನವು ಕೂಡ ಅನಾದಿ. ಆದ್ದರಿಂದ ಈ ಬಂಧನದ ಬಿಡುಗಡೆ ಇಲ್ಲ. ಹಾಗಿರುವಾಗ ಜ್ಞಾನಿಗಳು ನಿನ್ನನ್ನು ಹೊಂದುವುದು ಹೇಗೆ? ಅನಾದಿಯಾದ ಅಜ್ಞಾನಕೃತ ಬಂಧಸತ್ವ, ಅನಾದಿಯಾದ ಅಜ್ಞಾನ ಕಾರ್ಯವಾದ ಬಂಧ ಇರುವುದರಿಂದ ಕಥಂ ತತ್ಪ್ರಾಪ್ತಿ, ಆ ಜ್ಞಾನಿಗಳಿಗೆ ಆ ಭಗವಂತನ ಪ್ರಾಪ್ತಿ ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಅವನು ಹೇಳ್ತಾ ಇದ್ದಾನೆ, ತೇಷಾಮೇವ ಅನುಕಂಪಾರ್ಥಮೇವ, ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿಯೇ, ಹೊರತು ಯಾವುದೇ ಫಲದ ನಿರೀಕ್ಷೆ ಇಲ್ಲ. ನತು ಕಿಂಚಿತ್ ಫಲಮುದ್ದೇಶ್ಯ, ತೇಷಾಂ ಅನುಕಂಪಾರ್ಥಂ, ಅವರ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಹೊರತು ನತು ಕಿಂಚಿತ್ ಫಲಮುದ್ದೇಶ್ಯ, ಯಾವುದೇ ಫಲವನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ. ಅಹಂ ತಮಃ ಭಾಸ್ವತ ದೀಪೇನ ನಾಶಯಾಮಿ ಅಂತ. ಅಹಂ ನಾನು ಎಂತಹ ತಮಃ? ಅಜ್ಞಾನಜಂ ತೇಷಾಂ ತಮಃ, ಅಜ್ಞಾನದಿಂದ ಹುಟ್ಟಿರತಕ್ಕಂತಹ ತಮಃ ಅಂದರೆ ಸುಖ ದುಃಖ ರೂಪವಾಗಿರತಕ್ಕಂತಹ ಈ ಕ್ಲೇಶರೂಪವಾದ ಬಂಧನ, ಅದನ್ನು ಭಾಸ್ವತ ಪ್ರಕಾಶಿಸುತ್ತಿರುವ ವಿರೋಧಿ ನಾಶನ ದಕ್ಷತೆಯ ಪ್ರಕಾಶಮಾನೇನ ಅಂತ ಅರ್ಥ. ಅಂದರೆ ಅಜ್ಞಾನವನ್ನು ನಾಶ ಮಾಡಲು ಸಮರ್ಥವೆನಿಸುವ ಪ್ರಕಾಶಮಾನವಾದ ಭಾಸ್ವತ, ತನ್ನ ವಿರೋಧಿಯಾದ ವಿರೋಧಿ ನಾಶನ ದಕ್ಷತೆಯ, ತನ್ನ ವಿರೋಧಿಯಾದ ಅಜ್ಞಾನವನ್ನು ನಾಶ ಮಾಡಲು ಸಮರ್ಥವೆನಿಸುವಂತೆ ಇರತಕ್ಕಂತಹ ಜ್ಞಾನಾಖ್ಯ ದೀಪೇನ, ಜ್ಞಾನವೆಂಬ ದೀಪದಿಂದ ಆತ್ಮಭಾವಸ್ಥಃ, ಆ ಜ್ಞಾನಿಗಳ ಚಿತ್ತವೃತ್ತಿಯಲ್ಲಿ ನೆಲೆಸಿದವನಾಗಿ, ಆತ್ಮಭಾವಸ್ಥಃ, ಆ ಜ್ಞಾನಿಗಳ ಚಿತ್ತವೃತ್ತಿಯಲ್ಲಿ ಇದ್ದವನಾಗಿ, ಚಿತ್ತವೃತ್ತಿಸ್ಥಃ ಸನ್ ನಾಶಯಾಮೀತಿ,
ಅದನ್ನು ನಾಶ ಮಾಡ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ.